ಆತ ಕಣ್ಣೂರಿನ ನಾಯಕ, ಕೊಲ್ಲೂರು ಮೂಕಾಂಬಿಕೆಯ ಭಕ್ತ. ಸದ್ಯ ಕೈ ಯಂತ್ರಕ್ಕೆ ಚುರುಕು ಮುಟ್ಟಿಸಿ ನಾಗಾಲೋಟದಲ್ಲಿ ಸಾಗುತ್ತಿರುವ ರಾಜಕಾರಣಿ. ಹೌದು, ಇನ್ನೇನು ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳು ಬಿರುಸಿನ ತಯಾರಿ ನಡೆಸಿವೆ. ಮತ್ತೆ ಆಡಳಿತದ ಚುಕ್ಕಾಣಿ ಹಿಡಿಯೋಕೆ ರಾಜ್ಯ ಕಾಂಗ್ರೆಸ್ ಹೊಸ ರಣತಂತ್ರ ರೂಪಿಸ್ತಾ ಇದೆ. ಚುನಾವಣೆಗಾಗಿ ಕಾಂಗ್ರೆಸ್ನಲ್ಲಿ ಈಗ ಹೊಸ ಹುರುಪು ಮೂಡಿದೆ. ಇದೇ ಹೊತ್ತಿನ ವಿಶೇಷ. ವೇಣುಗೋಪಾಲ್ ಕೈ ಶಿಸ್ತು. ನಾನು ಸಂಧ್ಯಾ ಸೊರಬ. ಕೆಸಿ ವೇಣುಗೋಪಾಲ್ ಸದ್ಯ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಿರುವ ಹೆಸರು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದ ನಾವಿಕ. ಹಾಗಾದ್ರೆ ಕೈಪಾಳ್ಯಕ್ಕೆ ಚುರುಕು ಮುಟ್ಟಿಸಿದ, ಕೈ ಯಂತ್ರವನ್ನ ಬಿರುಸುಗೊಳಿಸಿದ ನಾಯಕನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ವೇಣುಗೋಪಾಲ್ ಅನ್ನೋ ಹೆಸರು ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅಧಿಕಾರಾರೂಢ ಕಾಂಗ್ರೆಸ್ನ ಉಸ್ತುವಾರಿ ಹೊಣೆಯನ್ನ ಹೊತ್ತುಕೊಂಡಿರೋ ವೇಣುಗೋಪಾಲ್ ಸಹಜವಾಗಿಯೇ ಸುದ್ದಿ ಕೇಂದ್ರಕ್ಕೆ ಬಂದಿದ್ದಾರೆ. ಇನ್ನೇನು ವರ್ಷದೊಳಗೆ ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೆಯಲಿದ್ದು, ವೇಣುಗೋಪಾಲ್ ಆಗಮನ ಮಾಧ್ಯಮ ಮತ್ತು ಜನರ ಕಣ್ಣು ಸೆಳೆದಿದೆ. ವೇಣುಗೋಪಾಲ್ ಕರ್ನಾಟಕ ರಾಜಕಾರಣದಲ್ಲಿ ಬಹುಬೇಗ ಗುರುತಿಸಿಕೊಂಡಿದ್ದಾರೆ. ಕರ್ನಾಟಕಕ್ಕೆ ಹೆಜ್ಜೆ ಇಡ್ತಿದ್ದಂತೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಚುನಾವಣಾ ರಣತಂತ್ರ ಹೆಣೆಯೋದ್ರಲ್ಲಿ ಸೈ ಅಂತ ಅನಿಸ್ಕೊಂಡಿದ್ದಾರೆ. ಅಷ್ಟಕ್ಕೂ ಕರ್ನಾಟಕದಲ್ಲಿ ಅಲೆಯನ್ನ ಎಬ್ಬಿಸಿರುವ ವೇಣುಗೋಪಾಲ್ನತ್ತ ಎಲ್ಲರೂ ನೋಡುವಂತಾಗಿದೆ. ಕಣ್ಣೂರಿನ ಕುವರ ಈ ವೇಣುಗೋಪಾಲ್. ಕೇರಳದ ಕಣ್ಣೂರಿನಲ್ಲಿ ಹುಟ್ಟಿದ ನಾಯಕನ ರಾಜಕೀಯ ಬದುಕು ಆರಂಭವಾಗಿದ್ದು ವಿದ್ಯಾರ್ಥಿ ದೆಸೆಯಲ್ಲಿಯೇ. ಪಯ್ಯನೂರು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಕೇರಳ ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷರಾಗಿ ಗುರುತಿಸಿಕೊಂಡವರು. ಮುಂದೆ ಕೇರಳ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಕೇರಳ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಇನ್ನು ಆಲಪ್ಪುಜಾ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದ ವೇಣುಗೋಪಾಲ್ 1996ರಲ್ಲಿ ಮೊದಲ ಬಾರಿಗೆ ಕೇರಳ ವಿಧಾನಸಭೆಯನ್ನ ಪ್ರವೇಶಿಸಿದ್ರು. 2001, 2006ರಲ್ಲೂ ಕೂಡ ಕ್ಷೇತ್ರವನ್ನ ಗೆದ್ದುಕೊಂಡ್ರು. 2004, 2006ರ ಮಧ್ಯೆ ಉಮ್ಮನ್ ಚಾಂಡಿ ಸರ್ಕಾರದಲ್ಲಿ ಮುಜರಾಯಿ ಮತ್ತು ಪ್ರವಾಸೋದ್ಯಮ ಸಚಿವರಾದರು. ಇದೇ ವೇಳೆ ಹಲವು ಪ್ರವಾಸೋದ್ಯಮ ಯೋಜನೆಗಳನ್ನ ಕೈಗೆತ್ತಿಕೊಂಡು ಜನಮಾನಸದಲ್ಲಿ ಉಳಿಯುವಂತಾದರು. ರಾಜ್ಯ ರಾಜಕಾರಣದಲ್ಲಿ ಕೈಯಾಡಿಸಿ ಸೈ ಅನಿಸಿಕೊಂಡ ಬಳಿಕ ವೇಣುಗೋಪಾಲ್ ದೃಷ್ಟಿ ನೆಟ್ಟಿದ್ದು ಲೋಕಸಭೆಯತ್ತ. 2009ರಲ್ಲಿ ಆಲಪ್ಪುಜಾ ಕ್ಷೇತ್ರದಿಂದಲೇ ಲೋಕಸಭೆಗೆ ಆಯ್ಕೆಯಾಗಿ ದೆಹಲಿ ವಿಮಾನ ಹತ್ತಿದ್ರು. ಬಳಿಕ ಯುಪಿಎ 2ನೇ ಅವಧಿಯಲ್ಲಿ ನಾಗರಿಕ ವಿಮಾನಯಾನ ಮತ್ತು ಇಂಧನ ಖಾತೆಯ ರಾಜ್ಯ ದರ್ಜೆ ಸಚಿವರಾದರು. ರಾಜಕಾರಣದಲ್ಲಿ ಛಾಪು ಮೂಡಿಸಿರುವ ಕೆಸಿ ವೇಣುಗೋಪಾಲ್ ದೈವ ಭಕ್ತರೂ ಹೌದು. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆಯುವ ವೇಣುಗೋಪಾಲ್ ಮಂಗಳೂರಿಗೆ ಹೊಂದಿಕೊಂಡಿರೋ ಕಣ್ಣೂರಿನಲ್ಲಿ ಜನಿಸಿದ್ರಿಂದ ಕರ್ನಾಟಕದ ಜೊತೆಗೆ ಒಡನಾಟ ಇಟ್ಟುಕೊಂಡವರು.
ರಾಜಕಾರಣಿ ದೈವಭಕ್ತ ವೇಣುಗೋಪಾಲ್ಗೆ ಕ್ರೀಡಾಸಕ್ತಿಯೂ ಇದೆ. ಕಾಲೇಜು ದಿನಗಳಲ್ಲಿ ವಾಲಿಬಾಲ್ ಪ್ಲೇಯರ್ ಆಗಿದ್ದವರು. ಕ್ಯಾಲಿಕಟ್ ವಿಶ್ವವಿದ್ಯಾಲಯ ಮತ್ತು ಪಯ್ಯನೂರು ಕಾಲೇಜು ಪರವಾಗಿ ವಾಲಿಬಾಲ್ ಪಂದ್ಯಗಳನ್ನ ಆಡಿದ್ರು. ಹಾಗಂತ ಓದಿನಲ್ಲೇನು ಹಿಂದುಳಿದವರಲ್ಲ. ಉನ್ನತ ವ್ಯಾಸಂಗ ಮುಗಿಸಿರೋ ವೇಣುಗೋಪಾಲ್ ಗಣಿತದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. ಎಲ್ಲದರಲ್ಲೂ ಸೈ ಅನಿಸಿಕೊಂಡಿರೋ ಕೆಸಿವಿ ಅರ್ಥಾತ್ ವೇಣುಗೋಪಾಲ್ ಕೆಲ ಹಗರಣಗಳನ್ನ ಕೂಡ ಬಯಲಿಗೆಳೆದಿದ್ದಾರೆ. ಯುಪಿಎ 2ನೇ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ವೇಣುಗೋಪಾಲ್ ವಿಮಾನಯಾನ ರಾಜ್ಯ ಖಾತೆ ಸಚಿವರಾಗಿದ್ರು. ಈ ಸಂದರ್ಭ ಇನ್ನೇನು ನಡೆಯಲಿದ್ದ ದೊಡ್ಡ ಹಗರಣವನ್ನ ಬಯಲಿಗೆಳೆದು ಎಲ್ಲರ ಹುಬ್ಬೇರಿಸಿದ್ರು. ಹೌದು, ದೆಹಲಿ, ಕೊಚ್ಚಿ, ತಿರುವನಂತಪುರಂ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ವೇಣುಗೋಪಾಲ್ ವಿಮಾನದಲ್ಲಿ ಖಾಲಿ ಇದ್ದ 23 ಸೀಟುಗಳನ್ನ ಕಂಡಿದ್ರು. ಆದ್ರೆ ಅದೇ ವಿಮಾನದಲ್ಲಿ ಹತ್ತಲು ಹೊರಟಾಗ ವೇಣುಗೋಪಾಲ್ಗೆ ಟಿಕೆಟ್ ಇಲ್ಲ ಎನ್ನಲಾಗಿತ್ತು. ಕೊನೆಗೆ ವೇಣುಗೋಪಾಲ್ ತನಿಖೆಗೆ ಆದೇಶ ಮಾಡಿದ ನಂತರ ಹಗರಣ ಬೆಳಕಿಗೆ ಬಂದು ಇಬ್ಬರು ಅಧಿಕಾರಿಗಳು ಸಸ್ಪೆಂಡ್ ಆದರು. ವೇಣುಗೋಪಾಲ್ ಯಾರು ಅನ್ನೋದರ ಪರಿಚಯವೇನೋ ಆಯಿತು. ಹಾಗಾದರೆ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿಗೆ ಅಧಿಕಾರ ವಹಿಸಿದಂತೆ ಕಾಂಗ್ರೆಸ್ ಪಾಳೆಯದಲ್ಲಾದ ಬದಲಾವಣೆಗಳೇನು ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ ಒಂದು ಸಣ್ಣ ಬ್ರೇಕ್ನ ಬಳಿಕ. ಸಾಲು ಸಾಲು ಸಮಾವೇಶಗಳು, ಬಿಡುವಿಲ್ಲದ ಕೆಲಸ, ಒಂದಿಷ್ಟು ಹೊಸ ಬದಲಾವಣೆ, ಒಗ್ಗಟ್ಟಿನ ಮಂತ್ರ, ಐಕ್ಯತೆ ನಡೆಗೆ ಇದೀಗ ಕಾಂಗ್ರೆಸ್ ಸಾಗ್ತಿದೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಅತಿ ದೊಡ್ಡ ರಾಜ್ಯ ಕರ್ನಾಟಕ. ಸದ್ಯ ಅದನ್ನ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಕೈಪಕ್ಷಕ್ಕಿದೆ. ರಾಜ್ಯದಲ್ಲಿ ಪಕ್ಷ ಎದುರಿಸುತ್ತಿರುವ ಮುಜುಗರವನ್ನ ಕೆಸಿ ವೇಣುಗೋಪಾಲ್ ತಡೆಯಬೇಕಿದೆ. ಎರಡು 2018ರ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಕಡಿಮೆ ಅವಧಿಯಲ್ಲಿ ಬೃಹತ್ ಸಾಧನೆಗೆ ಕಾಂಗ್ರೆಸ್ ಹೆಜ್ಜೆ ಹಾಕಬೇಕಿದೆ. ಎಲ್ಲವನ್ನೂ ಅಳೆದು ತೂಗಿರುವ ಎಐಸಿಸಿ ಹೈಕಮಾಂಡ್ ವೇಣುಗೋಪಾಲ್ ಅನ್ನೋ ಮಾಂತ್ರಿಕನ ಕೈಗೆ ಕೈಪಾಳಯವನ್ನ ನೀಡಿದ್ದಾರೆ. ವೇಣುಗೋಪಾಲ್ಗೆ ಕರ್ನಾಟಕ ರಾಜ್ಯ ಉಸ್ತುವಾರಿ ಹುದ್ದೆಯನ್ನ ಬಹು ಜವಾಬ್ದಾರಿಯೊಂದಿಗೆ ನೀಡಿದ್ದಾರೆ. ಶಿಸ್ತಿನ ಸಿಪಾಯಿ, ಖಡಕ್ ನಿರ್ದೇಶಕ, ಚುನಾವಣಾ ಮಾಂತ್ರಿಕ ವೇಣುಗೋಪಾಲ್ ಇವರು ಕರ್ನಾಟಕಕ್ಕೆ ಕಾಲಿಡ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಯಂತ್ರ ಬಿಸಿಯಾಗಿದೆ. ತಳಮಟ್ಟದಿಂದಲೇ ಪಕ್ಷ ಸಂಘಟನೆ ಚುರುಕಾಗಿದೆ. ಹೊಸ ಬದಲಾವಣೆ ಕೈಪಾಳ್ಯದಲ್ಲಿ ಬಿರುಸು ಮೂಡಿಸಿದೆ. ವೇಣುಗೋಪಾಲ್ ಬರ್ತಿದ್ದಂತೆ ಕೆಪಿಸಿಸಿಯ ಕಾರ್ಯವೈಖರಿ ಬದಲಾಗಿದೆ. ಈ ಹಿಂದೆ ರಾಜ್ಯ ಉಸ್ತುವಾರಿಯಾಗಿದ್ದ ದಿಗ್ವಿಜಯ್ ಸಿಂಗ್ ರಾಜ್ಯಕ್ಕೆ ಬಂದಾಗ ಕೆಪಿಸಿಸಿ ಕಚೇರಿಗೆ ಭೇಟಿ ನೀಡೋದು ಅಪರೂಪವಾಗಿತ್ತು. ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಉಳಿತಿದ್ದ ಸಿಂಗ್ ಮುಖ್ಯಮಂತ್ರಿ ಅಧಿಕೃತ ನಿವಾಸ ಕಾವೇರಿಗೆ ಭೇಟಿ ನೀಡಿ ವಾಪಸ್ ಆಗ್ತಿದ್ರು ಎಂಬ ಆಪಾದನೆ ಇತ್ತು.
ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಹೋಗಲಿ, ಜಿಲ್ಲಾ ಘಟಕಗಳ ಅಧ್ಯಕ್ಷರಿಗೆ ಕೂಡ ಸಿಂಗ್ ಭೇಟಿ ಮಾಡೋದು ಸಾಧ್ಯವಿರಲಿಲ್ಲ ಅನ್ನೋ ದೂರಿತ್ತು. ಇದನ್ನ ಹೋಗಲಾಡಿಸಲು ಮುಂದಾಗಿರೋ ವೇಣುಗೋಪಾಲ್ ಪಕ್ಷದ ಎಲ್ಲಾ ಹಂತದ ನಾಯಕರು ಹಾಗೂ ಕಾರ್ಯಕರ್ತರ ಜೊತೆ ಮುಖಾಮುಖಿ ಚರ್ಚೆ ನಡೆಸೋ ಪದ್ಧತಿಯನ್ನ ಆರಂಭಿಸಿದ್ದಾರೆ. We are all for Congress to strengthen. With these words, once again, I am sincerely expressing my sincere gratitude towards you for giving me and my colleagues for a wonderful reception. Thank you. Jai Hind. ಮೊದಲ ಬಾರಿಗೆ ಭೇಟಿ ನೀಡಿದ್ದ ವೇಣುಗೋಪಾಲ್ ಕೆಪಿಸಿಸಿ ಕಚೇರಿಯಲ್ಲಿ ಕುಳಿತು ಅಹವಾಲು ಆಲಿಸಿ ಸಮಾಲೋಚನೆ ನಡೆಸಿದ್ರು. ತಮ್ಮ ಸಮಸ್ಯೆ ವಿವರಿಸಲು ಸಮಯ ಸಿಕ್ಕಿಲ್ಲ ಅಂತ ಜಿಲ್ಲಾ ಮಟ್ಟದ ನಾಯಕರು ಅಸಮಾಧಾನ ತೋಡ್ಕೊಂಡಿದ್ರು. ಜಿಲ್ಲಾ ಹಾಗೂ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿರುವ ಪಕ್ಷದ ಸಂಘಟನೆ ಸ್ಥಿತಿ, ಎದುರಾಳಿ ಪಕ್ಷದ ಸಾಮರ್ಥ್ಯ, ಹಾಲಿ ಶಾಸಕರು ಹಾಗೂ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಸಕ್ತಿ ಇರೋ ಅಭ್ಯರ್ಥಿಗಳ ಕುರಿತು ಸ್ಥಳೀಯ ಮಟ್ಟದ ನಾಯಕರ ಅಭಿಪ್ರಾಯವನ್ನ ವೇಣುಗೋಪಾಲ್ ಆಲಿಸಿದ್ದಾರೆ. ಅದಾದ ಬಳಿಕ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಅಗತ್ಯ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ. ಉಸ್ತುವಾರಿ ಸವಾಲಿನ ಹುದ್ದೆ. ಈ ಹಿಂದೆ ಕರ್ನಾಟಕ ಕಾಂಗ್ರೆಸ್ಸಿನ ಉಸ್ತುವಾರಿ ಹೊಣೆ ಹೊತ್ತಿದ್ದವರು ದಿಗ್ವಿಜಯ್ ಸಿಂಗ್. ಮಧ್ಯಪ್ರದೇಶದ ರಾಜಕಾರಣಿ ದಿಗ್ವಿಜಯ್ ಸಿಂಗ್ ಬಿಟ್ಟು ಹೋದ ಸ್ಥಾನದಲ್ಲಿ ವೇಣುಗೋಪಾಲ್ ಇದೀಗ ಕೂತಿದ್ದಾರೆ. ಅಧಿಕಾರವನ್ನು ಸಮರ್ಥವಾಗಿ ನಿಭಾಯಿಸುವ ಹೊಣೆ ಹೊತ್ತಿದ್ದಾರೆ. ಆ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ ಹೇಳ್ತೀವಿ ಇನ್ನೊಂದು ಸಣ್ಣ ಬ್ರೇಕ್ನ ಬಳಿಕ. ಉಸ್ತುವಾರಿಯಾಗಿ ಅಧಿಕಾರ ವಹಿಸಿಕೊಂಡ 15 ದಿನಗಳಲ್ಲೇ ವೇಣುಗೋಪಾಲ್ ಸಂಘಟನೆಗೆ ಮುಂದಾಗಿದ್ದಾರೆ. ನಿರಂತರ ಸಭೆ ನಡೆಸುವ ಮೂಲಕ ಹಿರಿಯರ ಕಿರಿಯರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಉಸ್ತುವಾರಿಯಾಗಿ ನೇಮಕವಾದ ಬಳಿಕ ರಾಜ್ಯಕ್ಕೆ ಬಂದಿದ್ದ ವೇಣುಗೋಪಾಲ್ ನಿರಂತರ ಸಭೆ ನಡೆಸಿ ಹಿರಿಯ ನಾಯಕರ ಅಭಿಪ್ರಾಯ ಸಂಗ್ರಹಿಸಿದ್ರು. ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಅಂತರ ಹೆಚ್ಚುತ್ತಲೇ ಇರೋದು, ಉಸ್ತುವಾರಿ ಸಚಿವರು, ಜಿಲ್ಲಾ ಅಧ್ಯಕ್ಷರು, ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸದೇ ಇರೋದು ಅವರ ಗಮನಕ್ಕೆ ಬಂದಿತ್ತು. ಪಕ್ಷದೊಳಗಿನ ಸಮಸ್ಯೆ ನಿವಾರಿಸಲು ಜಿಲ್ಲಾವಾರು ಸಭೆ ನಡೆಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ಗೆ ಸೂಚಿಸಿದ್ರು. ಭೇಟಿ ನೀಡಿ ಈಗಾಗಲೇ 3 ಬಾರಿ ಕೆಪಿಸಿಸಿ ಕಚೇರಿಯಲ್ಲಿ ಜಿಲ್ಲಾ ವಿಭಾಗವಾರು ಸಭೆಗಳನ್ನ ನಡೆಸಿದ್ರು. ಜಿಲ್ಲಾಧ್ಯಕ್ಷರು, ಸಂಸದರು, ಶಾಸಕರು, ಮಾಜಿ ಶಾಸಕರು ಕಳೆದ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳನ್ನ ಸಭೆಗೆ ಆಹ್ವಾನಿಸಿದ್ರು. ಜಿಲ್ಲಾವಾರು ಪ್ರತ್ಯೇಕ ಸಭೆಗಳನ್ನ ನಡೆಸಿದ್ರು.
ಸಭೆಯಲ್ಲಿ ಕೇಳಿಬಂದ ಅಸಹನೆ, ನೋವು, ನಲಿವು ಎಲ್ಲವನ್ನೂ ವೇಣುಗೋಪಾಲ್ ತಾದೇಕ ಚಿತ್ತದಿಂದ ಆಲಿಸಿ ಸಮಸ್ಯೆಗಳನ್ನ ಕ್ರೋಢೀಕರಿಸಿದರು. ಸಮಸ್ಯೆಗಳನ್ನ ಪರಿಹರಿಸಲು ಸಮನ್ವಯ ಸಮಿತಿಗಳನ್ನ ವೇಣುಗೋಪಾಲ್ ರಚಿಸಿದ್ದಾರೆ. ಪಕ್ಷದ ಜಿಲ್ಲಾ ಘಟಕಗಳಲ್ಲಿರುವ ಗೊಂದಲ, ಸಂಘಟನಾತ್ಮಕ ಬಿಕ್ಕಟ್ಟು ಪರಿಹಾರಕ್ಕೆ ಮುಂದಾಗಿರೋ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿದ್ರು. ಸಭೆಯಲ್ಲಿ ಹಾಸನ, ಬೆಳಗಾವಿ, ಮಂಗಳೂರು, ಮೈಸೂರು, ಧಾರವಾಡ, ಮಂಡ್ಯ, ಬಳ್ಳಾರಿ ಜಿಲ್ಲಾ ಘಟಕಗಳಲ್ಲಿ ಸಮನ್ವಯ ಸಮಿತಿ ರಚಿಸಿದ್ರು. ವಿಧಾನಸಭಾ ಚುನಾವಣೆಗೆ ಅಗತ್ಯವಿರುವ ಎಲ್ಲವನ್ನ ಹೆಣೆಯಲು ಕೆಪಿಸಿಸಿ ಇದೀಗ ಮುಂದಾಗಿದೆ. ಕೇರಳ ಮಾದರಿಯಲ್ಲಿ ಶಿಸ್ತನ್ನ ರಾಜ್ಯ ಕಾಂಗ್ರೆಸ್ಗೆ ಅಳವಡಿಸಲು ಮುಂದಾಗಿದ್ದಾರೆ. ಚುನಾವಣೆಗೆ ಸ್ಪರ್ಧಿಸೋರು ಜನರಿಗೆ ಹತ್ತಿರವಿರಲು ನಿರ್ದೇಶಿಸಿದ್ದಾರೆ. ಕೆಪಿಸಿಸಿ 16 ಘಟಕಗಳು ಎಲ್ಲ ಸಂಸದರು, ಶಾಸಕರ ಜೊತೆ ವೇಣುಗೋಪಾಲ್ ಚರ್ಚಿಸಿ ಹೊಸ ಜವಾಬ್ದಾರಿ ನೀಡಿದ್ದಾರೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಗ್ರಾಮ ವಾಸ್ತವ್ಯ ಮಾಡಲು ನಿರ್ದೇಶಿಸಿದ್ದಾರೆ. ವೇಣುಗೋಪಾಲ್ ನಿರ್ದೇಶನದಂತೆ ಕೂಡಲಸಂಗಮ, ಕೋಲಾರ, ಮಂಗಳೂರು, ಬೆಳಗಾವಿ ಸೇರಿದಂತೆ ಹಲವೆಡೆ ಕಾಂಗ್ರೆಸ್ ಸಾಲು ಸಮಾವೇಶ ನಡೆಸಿದೆ. ಕೆಪಿಸಿಸಿ ಪದಾಧಿಕಾರಿಗಳ ಬದಲಾವಣೆ ಕೂಡ ಆಗಿದೆ. ಅದೇನೇ ಇರಲಿ, ಮುಂದಿನ ಚುನಾವಣೆಗೆ ಮತ್ತೆ ಅಧಿಕಾರಕ್ಕೇರುವ ಉತ್ಸಾಹದಲ್ಲಿ ಕಾಂಗ್ರೆಸ್ ಸಿದ್ಧವಾಗಿ ನಿಂತಿದೆ. ವಿಪಕ್ಷಗಳಿಗೆ ಸರಿಯಾಗಿ ತಿರುಗೇಟು ನೀಡಲು ವೇಣುಗೋಪಾಲ್ ಎಂಬ ರಣ ಸೂತ್ರಧಾರ ರಾಜ್ಯಕ್ಕೆ ಸಿಕ್ಕಂತಾಗಿದೆ. ಒಗ್ಗಟ್ಟಾಗಿ ನಡೆದು ಗೆಲುವು ಸಾಧಿಸಲೇಬೇಕೆಂಬ ತವಕದಲ್ಲಿ ಕಾಂಗ್ರೆಸ್ ಇದೆ. ಒಟ್ಟಾರೆ ಮುಂದಿನ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುವಂತೆ ಮಾಡೋದು ವೇಣುಗೋಪಾಲ್ ರವರ ಹೊಣೆಯಾಗಿದೆ. ಈ ಹೊಣೆಯನ್ನು ಸಮರ್ಥವಾಗಿ ನಿಭಾಯಿಸಿ ಮತ್ತೆ ಕೈಪಾಳ್ಯಕ್ಕೆ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಇದೆ. ಇದೇ ಹೊತ್ತಿನ ವಿಶೇಷ, ವೇಣುಗೋಪಾಲ್ ಕೈ ಶಿಸ್ತು. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.